19 ವರ್ಷದ ಬಳಿಕ ಅತಿ ದೊಡ್ಡ ನಕ್ಸಲ್ ಆಪರೇಷನ್ ಅನ್ನು ಈಗ ಮಾಡಿರೋದು. ಸಾಕೇತ್ ರಾಜನ್ ಹತ್ಯೆ ಬಳಿಕ ವಿಕ್ರಮ್ ಗೌಡ ಎನ್ಕೌಂಟರ್ ಆಗಿದೆ. ದಕ್ಷಿಣ ಭಾರತದ ನಕ್ಸಲ್ ನೇತೃತ್ವ ವಹಿಸಿದ್ದು ವಿಕ್ರಮ್ ಗೌಡ. ರಾಜ್ಯದಲ್ಲಿ ಇದುವರೆಗೆ 4 ನಕ್ಸಲರ ಹತ್ಯೆಯಾಗಿದೆ. ಸೊ ಯಾಕೆ ನೇತೃತ್ವವನ್ನು ವಹಿಸಿದ್ದ ಅಂತಂದ್ರೆ, ಆ ಸಂದರ್ಭದಲ್ಲಿ ನಿಮಗೆ ನಾನು ಆಗಲೇ ಹೇಳ್ತಾ ಇದ್ದ ಕಥೆಯನ್ನು 2013-14ರಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಶರಣಾಗತಿಗೆ ಅವಕಾಶವನ್ನು ಮಾಡಿಕೊಟ್ರು. ಗೌರಿ ಲಂಕೇಶ್ ಅವರ ನೇತೃತ್ವದಲ್ಲಿ ಆ ಟೀಮನ್ನು ರಚನೆ ಮಾಡಿದರು. ಆಗ ನೂರ್ ಶ್ರೀಧರ್ ಅವರಾಗಿರಬಹುದು, ಜೊತೆಗೆ ಇನ್ನುಳಿದಂಥವ್ರು ಬಂದರು. ಆ ಸಂದರ್ಭದಲ್ಲಿ ಸಿರಿಮನೆ ನಾಗರಾಜ್ ಅವ್ರ ಜೊತೆಗೆ ಒಂದು 7 ಜನ ಬಂದು ಸೇರ್ಕೊಂಡ್ರು. ಆ ಟೈಮಲ್ಲೇ ಇದು ನಕ್ಸಲ್ ಸಿದ್ಧಾಂತಕ್ಕೆ ವಿರುದ್ಧವಾಗಿದ್ದು, ನಾನು ಶರಣಾಗತಿ ಆಗಲ್ಲ ಅಂತೇಳಿ ಹೋಗಿದ್ದು. ಹಾಗಾಗಿ ಇವರ ಹಿಂದೆನೇ ಫಾಲೋ ಮಾಡ್ಕೊಂಡು ಹೋಗಿದ್ದು ಇನ್ನೊಂದು ಟೀಮು ಅಂತ ಹೇಳ್ತಾರೆ ಕತೆ. ಒಂದು ಹೇಗಿದೆ ಅದರ ಇತಿಹಾಸ ನೋಡಿ. ಮೋಸ್ಟ್ ವಾಂಟೆಡ್ ನಕ್ಸಲ್ ಎನ್ಕೌಂಟರ್. ನಕ್ಸಲ್ ವಿಕ್ರಮ್ ಗೌಡ ಹಿನ್ನೆಲೆಯೇ ರೋಚಕ. ಹತ್ತೊಂಬತ್ತು ವರ್ಷಗಳ ಬಳಿಕ ಹಸಿರ ಕಾಡಿನ ಮಧ್ಯೆ ಕೆಂಪು ಉಗ್ರರ ಕೆಂಪು ರಕ್ತ ಚೆಲ್ಲಿದೆ. 2005 ಫೆಬ್ರವರಿ 5ರಂದು ನಕ್ಸಲ್ ನಾಯಕ ಸಾಕೇತ್ ರಾಜನ್ ಕಾಡಿನಲ್ಲಿ ಎಎನ್ಎಫ್ ಗುಂಡಿಗೆ ಬಲಿಯಾಗಿದ್ದ. ಈಗ 20 ವರ್ಷಗಳಿಂದ 30ಕ್ಕೂ ಹೆಚ್ಚು ಕೇಸ್ಗಳಲ್ಲಿ 3 ರಾಜ್ಯಕ್ಕೆ ಬೇಕಾಗಿದ್ದ ಮೋಸ್ಟ್ ವಾಂಟೆಡ್ ನಕ್ಸಲ್ ವಿಕ್ರಮ್ ಗೌಡ ಎಎನ್ಎಫ್ ಜೊತೆಗಿನ ಗುಂಡಿನ ಕಾಳಗದಲ್ಲಿ ಹತನಾಗಿದ್ದಾನೆ. ಆತನ ಹಿನ್ನೆಲೆ, ಹೋರಾಟದ ಹಾದಿ, ಪೂರ್ವಪರವೇ ರಣರೋಚಕವಾಗಿದೆ. ಮೈಸೂರು ಯೂನಿವರ್ಸಿಟಿಯಲ್ಲಿ ಎಂಎ ಗೋಲ್ಡ್ ಮೆಡಲಿಸ್ಟ್ ಸಾಕೇತ್ ರಾಜನ್ ದಕ್ಷಿಣ ಭಾರತದ ಕೆಂಪು ಉಗ್ರರ ಪಿತಾಮಹ. ಆತ ಎನ್ಕೌಂಟರ್ ಆದ ಮೇಲೆ ಆತನ ಸ್ಥಾನವನ್ನ ತುಂಬಿದ್ದು ಇದೇ ಉಡುಪಿಯ ವಿಕ್ರಮ್ ಗೌಡ. ಆರಂಭದಲ್ಲಿ ಕಾರ್ಮಿಕ ನಾಯಕನಾಗಿದ್ದ ವಿಕ್ರಮ್ ಗೌಡ ಸರ್ಕಾರದ ಜನವಿರೋಧಿ ನೀತಿಯಿಂದ ನಕ್ಸಲ್ ಹಾದಿಯನ್ನ ತುಳಿದಿದ್ದ. ಕುದುರೆಮುಖ ರಾಷ್ಟ್ರೀಯ ಉದ್ಯಾನವನ, ಕಸ್ತೂರಿ ರಂಗನ್ ವರದಿ, ಒತ್ತುವರಿ ತೆರವು ವಿಚಾರ ಆತನನ್ನ ನಕ್ಸಲ್ ಹಾದಿ ತುಳಿಯುವಂತೆ ಮಾಡಿತು. ಯಾರಿದು ವಿಕ್ರಮ್ ಗೌಡ? ಉಡುಪಿಯ ಹೆಬ್ರಿ ತಾಲೂಕಿನ ಕುಡ್ಲು ನಾಡ್ವಲು ನಿವಾಸಿ, ಕೊಪ್ಪದ ನಕ್ಸಲ್ ಜಯಣ್ಣ ತಂಡದ ಸದಸ್ಯ, ನೇತ್ರಾವತಿ ದಳದ ನಕ್ಸಲ್ ನಾಯಕ ವಿಕ್ರಮ್ ಗೌಡ. ದಕ್ಷಿಣ ಭಾರತದಲ್ಲಿ ನಕ್ಸಲ್ ಸಂಘಟನೆಯ ನಾಯಕತ್ವ ವಹಿಸಿದ್ದ ರಾಜ್ಯದ ನಕ್ಸಲ್ ನಾಯಕನಾಗಿದ್ದ ವಿಕ್ರಮ್ ಗೌಡ. 20ಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಬೇಕಾಗಿರುವ ವಿಕ್ರಮ್ ಗೌಡ ಕಳೆದ 20 ವರ್ಷಗಳಿಂದ ನಕ್ಸಲ್ ಚಟುವಟಿಕೆಯಲ್ಲಿ ಭಾಗಿ. ಕಾರ್ಮಿಕ ಸಂಘಟನೆಯಿಂದ ಬಂದಿದ್ದ ವಿಕ್ರಮ್ ಗೌಡ 3 ಬಾರಿ ಕರ್ನಾಟಕ ಪೊಲೀಸರ ಕೈಯಿಂದ ಎಸ್ಕೇಪ್. ಕಳೆದ ವರ್ಷ ಕೇರಳ ಪೊಲೀಸರಿಗೂ ಚಳ್ಳೆಹಣ್ಣು ತಿನ್ನಿಸಿದ್ದ. ಕೇರಳದಲ್ಲಿ ಅಡಗಿದ್ದ ವಿಕ್ರಮ್ ಗೌಡ ಕರಾವಳಿ ಭಾಗದಲ್ಲಿ ನಕ್ಸಲ್ ಚಳುವಳಿಗೆ ಧುಮುಕಿದ್ದ ವಿಕ್ರಮ್ ಗೌಡ. ಚಿಕ್ಕಮಗಳೂರು ಜಿಲ್ಲೆ ಕೊಪ್ಪ ತಾಲೂಕಿನಲ್ಲಿ ವೆಂಕಟೇಶ್ ಎಂಬುವರನ್ನ ಇದೇ ವಿಕ್ರಮ್ ಗೌಡ ಸಾಯಿಸಿದ್ದ. ಕೊಲೆ ಬೆದರಿಕೆ, ಡಕಾಯಿತಿ ಸೇರಿ 13 ಪ್ರಕರಣ. ಚಿಕ್ಕಮಗಳೂರು ಜಿಲ್ಲೆಯಲ್ಲಿದ್ರೆ 15ಕ್ಕೂ ಹೆಚ್ಚು ಕೇಸ್ ಉಡುಪಿಯಲ್ಲಿತ್ತು. ಕೊಲೆ ಯತ್ನ, ಡಕಾಯಿತಿ, ಜನರನ್ನ ಬೆದರಿಸೋದು, ಕರಪತ್ರ ಹಂಚಿಕೆ, ಬ್ಯಾನರ್ ಕಟ್ಟಿರೋದು, ಆಯುಧ ಹಿಡಿದು ಓಡಾಡಿರೋದು ಸೇರಿ 20ಕ್ಕೂ ಹೆಚ್ಚು ಪ್ರಕರಣಗಳು ಈತನ ಮೇಲಿದೆ. ಹಲವು ಹೋರಾಟಗಳಲ್ಲಿ ಕಾಣಿಸಿಕೊಂಡಿದ್ದ ವಿಕ್ರಮ್ ಗೌಡ. ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿರೋಧ. ನಕ್ಸಲರು ಸಾಮಾಜಿಕ ಹೋರಾಟಗಳ ಹಿನ್ನೆಲೆಯಿಂದಲೇ ಬಂದವರು. ಆದರೆ ಅವರ ಆಯ್ಕೆ ಮಾಡಿಕೊಂಡಂತಹ ದಾರಿ ಮಾತ್ರ ಕಾನೂನು ಬಾಹಿರ. ಪಶ್ಚಿಮ ಘಟ್ಟದ ತಪ್ಪಲಿನ ಪ್ರದೇಶದ ಜನರಿಗೆ ಮಾರಕವಾಗಬಹುದು ಎನ್ನಲಾಗುವ ಕಸ್ತೂರಿ ರಂಗನ್ ವರದಿ ಜಾರಿಗೆ ವಿಕ್ರಮ್ ಗೌಡ ವ್ಯಾಪಕವಾಗಿ ವಿರೋಧಿಸಿದ್ದ. ಈ ಬಗ್ಗೆ ಚರ್ಚಿಸಲೆಂದೇ ಮತ್ತೆ ಕರ್ನಾಟಕದ ಮಲೆನಾಡು ಭಾಗದಲ್ಲಿ ಓಡಾಟ ಶುರು ಮಾಡಿದ್ದ ಎನ್ನಲಾಗ್ತಿದೆ. ಕರ್ನಾಟಕದಲ್ಲಿ ನಕ್ಸಲ್ ಚಟುವಟಿಕೆ ಇದೇ ಮೊದಲಲ್ಲ. ಈ ಹಿಂದೆಯೂ ಕೂಡ 4 ಎಎನ್ಎಫ್ ಕಾರ್ಯಾಚರಣೆಯಲ್ಲಿ ಮೃತಪಟ್ಟಿದ್ದು. ಇನ್ನು ನಕ್ಸಲ್ ರಕ್ತಸಿಕ್ತ ಅಧ್ಯಾಯ ಹೇಗಿದೆ ಅನ್ನೋದನ್ನ ತೋರಿಸ್ಬಿಡ್ತೀವಿ ನೋಡಿ. 19 ವರ್ಷಗಳ ಬಳಿಕ ಅತಿದೊಡ್ಡ ಕಾರ್ಯಾಚರಣೆ. ನಕ್ಸಲ್ ನಾಯಕ ಸಾಕೇತ್ ರಾಜನ್ ಹತ್ಯೆಯ ಬಳಿಕ ಅತಿದೊಡ್ಡ ಕಾರ್ಯಾಚರಣೆ ಇದು. ಫೆಬ್ರವರಿ 5, 2005ರಂದು ಸಾಕೇತ್ ರಾಜನ್ ಎನ್ಕೌಂಟರ್ ಆಗುತ್ತೆ. ಕೊಪ್ಪ ತಾಲೂಕಿನ ಮೆಣಸಿನಹಾಡ್ಯದಲ್ಲಿ ಸಾಕೇತ್ ಎನ್ಕೌಂಟರ್ ಆಗುತ್ತೆ. ಎಎನ್ಎಫ್ ಗುಂಡಿಗೆ ಬಲಿಯಾಗ್ತಾನೆ ಸಾಕೇತ್ ರಾಜನ್. ಕರ್ನಾಟಕದಲ್ಲಿ ನಕ್ಸಲ್ ಹುಟ್ಟುವುದಕ್ಕೆ ಇದೇ ಸಾಕೇತ್ ರಾಜನ್ ಕಾರಣ. 2007ರಲ್ಲಿ ಮಾವಿನ ಹೊಲದಲ್ಲೂ ಕೂಡ ಎಎನ್ಎಫ್ ಕಾರ್ಯಾಚರಣೆ. ಮಾವಿನ ಹೊಲದಲ್ಲಿ ನಕ್ಸಲ್ ಮನೋಹರ ಶಂಕರ ಹತ್ಯೆ. ಮಾವಿನ ಹೊಲದಲ್ಲಿ ಎಎನ್ಎಫ್ ಪೊಲೀಸ್ ಗುರುಪ್ರಸಾದ್ ತಲೆಗೆ ಗಾಯ. ಸಾಕೇತ್ ರಾಜನ್ ಬಳಿಕ ನಕ್ಸಲ್ ನಾಯಕನಾಗಿದ್ದು ಇದೇ ವಿಕ್ರಮ್ ಗೌಡ. ದಕ್ಷಿಣ ಭಾರತದ ನಕ್ಸಲ್ ನಾಯಕತ್ವ ವಹಿಸಿಕೊಳ್ತಾನೆ ವಿಕ್ರಮ್ ಗೌಡ. ಚಿಕ್ಕಮಗಳೂರಿನಲ್ಲಿ 4 ನಕ್ಸಲರು, 6 ಗಿರಿಜನರ ಸಾವು. ಕೇರಳದಲ್ಲಿ ನಕ್ಸಲ್ ವಿರುದ್ಧ ತೀವ್ರ ಕಾರ್ಯಾಚರಣೆ. ಕೇರಳದಿಂದ ಕರ್ನಾಟಕಕ್ಕೆ ಓಡಿ ಬಂದಿರುವ ನಕ್ಸಲರು. ಕರ್ನಾಟಕದಲ್ಲಿ ಜನಬೆಂಬಲ ಸಿಗದ ಕಾರಣ 2013-14ರ ಬಳಿಕ ಕರ್ನಾಟಕದ ನಕ್ಸಲರು ಕೇರಳ ಕಾಡನ್ನ ಸೇರ್ಕೊಳ್ತಾರೆ. ಆದರೆ ಕಳೆದ 2 ವರ್ಷಗಳಿಂದ ಕೇರಳದಲ್ಲಿ ಕೂಂಬಿಂಗ್ ಹೆಚ್ಚಾಗಿತ್ತು.
ಕೆಲ ನಕ್ಸಲರು ಶರಣಾದ್ರೆ ಮತ್ತೆ ಕೆಲವರು ಎನ್ಕೌಂಟರ್ಗೆ ಬಲಿಯಾಗಿದ್ರು. ಕೇರಳದಲ್ಲಿ ಸರ್ವೈವ್ ಆಗ್ಲಿಕ್ಕೆ ಕಷ್ಟ ಅಂಥೇಳಿ ಮುಂಡಗಾರು ಲತಾ, ವಿಕ್ರಮ್ ಗೌಡ, ಜಯಣ್ಣ, ವನಜಾಕ್ಷಿ ಸೇರಿ ಹಲವಾರು ಪಶ್ಚಿಮ ಘಟ್ಟಗಳ ತಪ್ಪಲಿನ ಒಡಲು ಸೇರಿದ್ರು. ವಿಕ್ರಮ್ ಗೌಡ ತಂಡ ಉಡುಪಿಯಲ್ಲಿದ್ರೆ ಮುಂಡಗಾರು ಲತಾ ತಂಡ ಕಾಫಿನಾಡು ಸೇರಿತ್ತು. ಮುಂಡಗಾರು ಲತಾ ತಂಡ ಕೂಡ ಕೊಪ್ಪ ತಾಲೂಕಿನ ಕೆಲ ಗ್ರಾಮಗಳಲ್ಲಿ ಮಲೆನಾಡ ಪ್ರಸ್ತುತ ಜೀವಂತ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡ್ತಿದ್ರು. 2005ರಿಂದ 2012-13ರವರೆಗೂ ಮಲೆನಾಡಿನಲ್ಲಿ ಕರಪತ್ರ ಹಂಚುತ್ತಿದ್ದ ನಕ್ಸಲರು ಈಗ ನೇರ ಚರ್ಚೆಗಿಳಿದಿದ್ದಾರೆ. ಅಂದ್ರೆ ಮಲೆನಾಡ ಸಮಸ್ಯೆಗಳ ಮೂಲಕ ಮಲೆನಾಡಿಗರನ್ನ ಮತ್ತೆ ನಕ್ಸಲಿಸಂನತ್ತ ಸೆಳೆಯೋದಕ್ಕ ಎಂಬ ಅನುಮಾನ ಹುಟ್ಟಿದೆ. ಒಟ್ಟಾರೆ ಪಶ್ಚಿಮ ಘಟ್ಟಗಳ ತಪ್ಪಲಿನ ಮಲೆನಾಡಿನಲ್ಲಿ ನಕ್ಸಲ್ ಕರಾಳತೆ ಭೀಕರವಾಗಿತ್ತು. 2005ರಿಂದ 2011-12ರವರೆಗೂ ಕೂಡ ಮಲೆನಾಡಿಗರು ಒಂದು ಕಡೆ ನಕ್ಸಲರು ಮತ್ತೊಂದು ಕಡೆ ಪೊಲೀಸರು ಭಯದಲ್ಲಿಯೇ ಬದುಕುವಂತಾಗಿತ್ತು. ಅದರಲ್ಲೂ 2005-7ರ ನಕ್ಸಲ್ ಎನ್ಕೌಂಟರ್, ಮಾಹಿತಿದಾರ ಅಂಥೇಳಿ ನಕ್ಸಲರ ಫೈರಿಂಗ್, ಒಡೆರಮಠ ಘಟನೆ ಮಲೆನಾಡಿಗರನ್ನ ಬೆಚ್ಚಿ ಬೀಳಿಸಿತ್ತು. ಆದ್ರೀಗ ಮತ್ತೆ ನಕ್ಸಲರು ಮಲೆನಾಡಿಗೆ ಎಂಟ್ರಿ ಕೊಟ್ಟಿದ್ದು ಎನ್ಕೌಂಟರ್ ಕೂಡ ಆಗಿದೆ. ಮಲೆನಾಡಿಗರಿಗೆ ಈಗ ಮತ್ತದೇ ಆತಂಕ ಶುರುವಾಗಿದೆ. ನಾರಾಯಣಗೌಡ, ಪಬ್ಲಿಕ್ ಟಿವಿ, ಚಿಕ್ಕಮಗಳೂರು.